ಈ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಅಂಬಾನಿ ಅದಾನಿಗಳ ಕಟ್ಟರ್ ವಿರೋಧಿ ಅಲ್ವಾ? ಹೀಗಿರುವಾಗ ಅಂಬಾನಿ ಕಂಪನಿಗೆ ಕಾಂಗ್ರೆಸ್ ಸರ್ಕಾರ ಕನ್ನಡ ನಾಡಿನ 100 ಎಕರೆ ಭೂಮಿಯನ್ನ ಧಾರೆ ಎರೀತಾ ಇದೆ ಅಂದ್ರೆ ನಂಬಕ್ಕಾಗತ್ತಾ? ನಂಬಲು ಸಾಧ್ಯನೇ ಇಲ್ಲ. ಆದ್ರೂ ನೀವು ನಂಬಲೇಬೇಕು. ಯಾಕಂದ್ರೆ ಈ ವಿಷಯವನ್ನ ಮೊನ್ನೆ ತಾನೇ ಸ್ವತಃ ಕಾಂಗ್ರೆಸ್ ಪಕ್ಷವೇ ಹೆಮ್ಮೆಯಿಂದ ಘೋಷಿಸಿಕೊಂಡಿದೆ. ವಿಜಯಪುರದಲ್ಲಿ ಅಂಬಾನಿಯ ರಿಲಯನ್ಸ್ ಸಮೂಹದ ಕ್ಯಾಂಪಾ ಕೋಲಾ ಕೂಲ್ ಡ್ರಿಂಕ್ಸ್ ಘಟಕದ ಸ್ಥಾಪನೆಗೆ 100 ಎಕರೆ ಜಾಗ ಮತ್ತು ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ಮುಖಾಂತರ ಅಂಬಾನಿಯ ಜೊತೆ ಸೇರಿ ಉದ್ಯೋಗ ಕ್ರಾಂತಿಯನ್ನೇ ಹುಟ್ಟು ಹಾಕ್ತೇವೆ ಅಂತ ಕಾಂಗ್ರೆಸ್ ಪಕ್ಷ ತನ್ನ ಬೆನ್ನನ್ನ ತಾನೇ ತಟ್ಟಿಕೊಳ್ತಾ ಇದೆ. ಈ ಕುರಿತು ಕಾಂಗ್ರೆಸ್ ಪಕ್ಷದ ಅಧಿಕೃತ ಜಾಲತಾಣಗಳಷ್ಟೇ ಅಲ್ಲ, ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು ತಮ್ಮ ಎಕ್ಸ್ ಖಾತೆಯಲ್ಲಿ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಬಹಳ ಹಿಂದೆಯೇ ಅವರು ಪತ್ರಿಕಾಗೋಷ್ಠಿ ನಡೆಸಿ ಅಂಬಾನಿಯ ರಿಲಯನ್ಸ್ ಕಂಪನಿಯೊಂದಿಗೆ ಕಾಂಗ್ರೆಸ್ ಸರ್ಕಾರ ಕೈಜೋಡಿಸ್ತಾ ಇರುವ ವಿಷಯವನ್ನ ಗರ್ವದಿಂದಲೇ ಹೇಳಿಕೊಂಡಿದ್ರು. ಇದೀಗ ಈ ಸಂಬಂಧ ಅಧಿಕೃತ ಆದೇಶ ಕೂಡ ಆಗಿದೆ. ಕ್ಯಾಂಪಾ ಕೋಲಾ ಇವತ್ತು ಏನು ರಿಲಯನ್ಸ್ ಗ್ರೂಪ್ ಅವರು ಇಲ್ಲಿ 1,600 ಕೋಟಿ ರೂಪಾಯಿ ಇವತ್ತು ಜನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಜಾಗವನ್ನು ಕೂಡ ಕೊಟ್ಟಿದ್ದೀವಿ ಮುಳುವಾರದಲ್ಲಿ. ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತನಿಂದ ಹಿಡಿದು ಅದರ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿಯವರೆಗೆ ಎಲ್ಲರೂ ಕೂಡ ಮಾತು ಶುರು ಮಾಡೋದೇ ಅಂಬಾನಿ ಅದಾನಿಯವರನ್ನ ವಿರೋಧಿಸೋದ್ರಿಂದ. ಮತ್ತು ಇಷ್ಟು ವರ್ಷ ಪ್ರಧಾನಿ ನರೇಂದ್ರ ಮೋದಿಯವರನ್ನ ವಿರೋಧಿಸಲು ಅವರಿಗಿದ್ದ ಏಕೈಕ ಅಸ್ತ್ರವೇ ಅಂಬಾನಿ ಅದಾನಿ. ಅಂಬಾನಿ ಕಂಪನಿಗಳಿಗೆ ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಟ್ಟು ಅವರನ್ನ ಮತ್ತಷ್ಟು ಮಗದಷ್ಟು ಶ್ರೀಮಂತರನ್ನಾಗಿ ಮಾಡ್ತಾ ಇರುವಂಥದ್ದೇ ಪ್ರಧಾನಿ ನರೇಂದ್ರ ಮೋದಿ ಅನ್ನೋದು ಇವರ ಆರೋಪ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಈಗ ಮಾಡ್ತಾ ಇರೋದು ಏನು? 100 ಎಕರೆ ಜಮೀನು ಕೊಡ್ತೀವಿ, ನಿಮಗೆ ಬೇಕಾದ ಎಲ್ಲ ಅನುಕೂಲಗಳನ್ನ ಮಾಡಿಕೊಡ್ತೇವೆ, ಏನೊಂದೂ ಕೊರತೆ ಆಗದ ಹಾಗೆ ಎಲ್ಲ ಸವಲತ್ತುಗಳನ್ನ ಒದಗಿಸಿ ಕೊಡ್ತೇವೆ ಅಂತ ಹೇಳಿ ಅಂಬಾನಿಯ ಕಂಪನಿಗೆ ರೆಡ್ ಕಾರ್ಪೆಟ್ ಹಾಸಿ ಕರೀತಾ ಇದೆಯಲ್ಲ. ಹೈಕಮಾಂಡ್ ಮಾತು ಕೇಳಿ ಹಗಲು ರಾತ್ರಿ ಅನ್ನದೆ ಅಂಬಾನಿಯನ್ನ ವಿರೋಧಿಸ್ತಾ ಇದ್ದ ಬಡಪಾಯಿ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಯಾವ ಹಾಳು ಬಾವಿಗೆ ಬೀಳಬೇಕು? ಏನಾದ್ರೂ ಮಾಡಿಕೊಳ್ಳಿ ಬಿಡಿ. 3 ಹುನ್ನಾರ ಇದೆ. ಪಾಲಿಸ್ಟರ್ ಇಂಪೋರ್ಟ್ ಮಾಡೋಕ್ಕೆ ಲೈಸೆನ್ಸ್ ಇರೋದು ಅಂಬಾನಿ ಅವರಿಗೆ, ಆ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಪ್ಲಾಸ್ಟಿಕ್ ಮಾಡೋಕ್ಕೆ ಅನುಮತಿ ಇರೋದು ಅಂಬಾನಿ ಅವರಿಗೆ. ಈ ಕಾಸು ಯಾವುದು ಅಂದ್ರೆ ಮೋದಿ ಅಮಿತ್ ಶಾಗೆ ಒಂದು ವೈಟ್ ಮುಖಾಂತರ ಯಾರು ನಮ್ಮ ಅದಾನಿ ಅಂಬಾನಿ ಅವರು ಕೊಟ್ಟಿದಾರಲ್ಲ, ಅದೇ ದುಡ್ಡು ವಾಪಸ್ ಕೊಡೋದಕ್ಕಿಂತ ಕೆಲಸವನ್ನ ಅದಾನಿ ಮತ್ತೆ ಅಂಬಾನಿ ಎಲೆಕ್ಷನ್ಗೆ ಮೋದಿ ಅವರಿಗೆ ಬ್ಲಾಕ್ ಮನಿಯನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಇದೆ. ಒಂದು ಕೂಲ್ ಡ್ರಿಂಕ್ ಬಾಟ್ಲಿಂಗ್ ಪ್ಲಾಂಟ್ ಸ್ಥಾಪನೆಗೆ ಎಷ್ಟು ಎಕರೆ ಜಾಗ ಬೇಕಾಗಬಹುದು? 5 ಎಕರೆ, 10 ಎಕರೆ, ಹೋಗ್ಲಿ 20-30 ಎಕರೆ ಬಹುಶಃ ಅಷ್ಟು ಸಾಕಾಗುತ್ತೆ ಅಂದ್ಕೊಳ್ತೇನೆ. ಯಾಕಂದ್ರೆ 30 ಎಕರೆ ಒಳಗಿನ ದೊಡ್ಡ ದೊಡ್ಡ ಬಾಟ್ಲಿಂಗ್ ಕಂಪನಿಗಳು ಈಗಾಗಲೇ ಕರ್ನಾಟಕದಲ್ಲೇ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಅಂಬಾನಿಗೆ ಕೊಡೋದಕ್ಕೆ ಹೊರಟಿರೋದು ಬರೋಬ್ಬರಿ 100 ಎಕರೆ. ಅಷ್ಟೊಂದು ಭೂಮಿ ಯಾಕೆ ಕೊಡ್ತಾ ಇದ್ದಾರೆ? ಅಂಬಾನಿ ಕಂಪನಿ ಅಲ್ವಾ, ಅದಕ್ಕೆ ಕೊಡ್ತಾ ಇರಬಹುದು. ಆದರೆ ಇದಕ್ಕೆ ಕಾಂಗ್ರೆಸ್ ಕೊಡ್ತಾ ಇರುವಂತಹ ಕಾರಣ ಮಾತ್ರ ಬಹಳ ತಮಾಷೆಯಾಗಿದೆ. ಆ 100 ಎಕರೆ ಜಾಗದಲ್ಲಿ ಅಂಬಾನಿ ಕಂಪನಿ ಬಾಟ್ಲಿಂಗ್ ಘಟಕ ಸ್ಥಾಪಿಸಿದ ನಂತರ ಅದರಿಂದ 1200 ಜನರಿಗೆ ಉದ್ಯೋಗ ದೊರೆಯುತ್ತದಂತೆ. ಜನರಿಗೆ ಉದ್ಯೋಗ ದೊರಕಿಸಿಕೊಡುವುದಕ್ಕಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂಬಾನಿ ಕಂಪನಿಯ ಕ್ಯಾಂಪಾ ಕೋಲಾ ತಂಪು ಪಾನೀಯದ ಬಾಟ್ಲಿಂಗ್ ಘಟಕಕ್ಕೆ 100 ಎಕರೆಯಷ್ಟು ಭೂಮಿಯನ್ನ ಕೊಡ್ತಾ ಇದೆ ಅಂತಲೇ ಅಂದ್ಕೊಳ್ಳೋಣ. ಅದೇ 100 ಎಕರೆ ಜಾಗವನ್ನ ಒಬ್ಬೊಬ್ಬರಿಗೆ 1 ಎಕರೆಯ ಹಾಗೆ ಸ್ಥಳೀಯ ಉದ್ಯಮಿಗಳಿಗೆ ಕೊಟ್ಟಿದ್ರೆ ಮತ್ತು ಅಂಬಾನಿ ಕಂಪನಿಗೆ ಕೊಡ್ತಾ ಇರುವಷ್ಟೇ ಸಹಕಾರ ಸೌಲಭ್ಯ ಮತ್ತು ಸೌಕರ್ಯಗಳನ್ನ ಆ ಸ್ಥಳೀಯ ಉದ್ಯಮಿಗಳಿಗೆ ಕೊಟ್ಟಿದ್ದರೆ 1200ಕ್ಕಿಂತಲೂ ಹೆಚ್ಚೇ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇತ್ತಲ್ವಾ, ಮತ್ತು ಎಲ್ಲ ಉದ್ಯೋಗಗಳು ಕೂಡ ಸ್ಥಳೀಯರಿಗೆ ಸಿಗ್ತಾ ಇತ್ತಲ್ವಾ. ಹೀಗೆ ನೋಡಿದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗುವ ಮೊದಲು ಅಂಬಾನಿ ಕುಟುಂಬದವರೇನು ಚಿಕ್ಕ ಗೂಡಂಗಡಿ ಇಟ್ಟುಕೊಂಡು ಬದುಕಿದವರಲ್ಲ. ಆಗ್ಲೂ ಕೂಡ ಅವರು ದೊಡ್ಡ ಉದ್ಯಮಿಗಳೇ ಆಗಿದ್ರು. ನಿಜ ಹೇಳಬೇಕು ಅಂದ್ರೆ ಧೀರುಭಾಯಿ ಅಂಬಾನಿಯವರ ರಿಲಯನ್ಸ್ ಕಂಪನಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದ್ದೇ ಇಂದಿರಾ ಗಾಂಧಿ ಅವರ ಸಹಕಾರ ಮತ್ತು ಬೆಂಬಲದಿಂದ. ಅಂಬಾನಿ ಮತ್ತು ಇಂದಿರಾ ಗಾಂಧಿ ಅವರ ನಡುವೆ ಬಹಳ ಅಂದ್ರೆ ಬಹಳ ಆತ್ಮೀಯತೆ ಇತ್ತು. ಈಗ ಮುಖೇಶ್ ಅಂಬಾನಿ ಕೂಡ ತಮ್ಮ ಉದ್ಯಮವನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅಷ್ಟೇ. ಅಂಬಾನಿಯ ಹೆಸರು ಕಾಂಗ್ರೆಸ್ಸಿಗರಿಗೆ ಕೇವಲ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ವಿರೋಧಿಸುವ ಒಂದು ಅಸ್ತ್ರ ಅಷ್ಟೇ ಹೊರತು ಅವರೂ ಕೂಡ ಒಳಗೊಳಗೆ ಅಂಬಾನಿಯ ಉದ್ಯಮಕ್ಕೆ ಸಹಕರಿಸಿಕೊಂಡೇ ಬರ್ತಾ ಇದ್ದಾರೆ. ये अदानी अंबानी जी के लिए काम करते हैं, मोदी जी का चेहरा ये लगाते हैं वीडियो पे, टीवी पे, मोदी जी उनकी मदद करते हैं, अदानी जी को एयरपोर्ट देते हैं, धन देते हैं, उस धन से इनकी सैलरी का पैसा आता है. चेन है. नरेंद्र मोदी जी आपकी जमीन छीनते हैं, अदानी को देते हैं, अंबानी को देते हैं,
अदानी अंबानी जी का कंट्रोल मीडिया पे, उनकी मार्केटिंग, जैसे अभी बुनकर मुझसे मिले, कहते भैया हमारी मार्केटिंग नहीं होती। ರಾಜಕೀಯ ಕಾರಣ ಅದೇನೇ ಇರಬಹುದು, ಕಾಂಗ್ರೆಸ್ ಸರ್ಕಾರದ ಒತ್ತಾಸೆಯ ಜೊತೆಗೆ ಕರ್ನಾಟಕದ ಜನರಿಗೆ ಉದ್ಯೋಗ ನೀಡಲಿಕ್ಕೆ ಬರ್ತಾ ಇರುವಂತಹ ಅಂಬಾನಿಯ ಕ್ಯಾಂಪಾ ಕೋಲಾ ಕಂಪನಿಗೆ ಸ್ವಾಗತ ಕೋರೋಣ ಅಲ್ವಾ?